ಹಲೋ, ನಾನಿವತ್ತು ಹಲಸಿನ ಹಣ್ಣಿನಿಂದ ಮುಳುಕು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದರಿಂದ ತುಂಬ ವೆರೈಟಿಯಾಗಿ ತಿಂಡಿಗಳನ್ನು ಮಾಡ್ಬೋದು. ಹಲಸಿನ ಹಣ್ಣಿನಿಂದ ನಾವು ದೋಸೆ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ಪಾಯಸ ಮಾಡ್ಬೋದು. ಇನ್ನೂ ಹಲವು ಬಗೆಯಲ್ಲಿ ನಾವು ಹಲಸಿನ ಹಣ್ಣನ್ನು ಸೌತ್ ಕೇಂದ್ರದಲ್ಲಿ ಇದು ತುಂಬ ಫೇಮಸ್ಸು. ಎಲ್ರಿಗೂ ಸೌತ್ ಕೇಂದ್ರದವರಿಗೆ ಹಲಸಿನ ಹಣ್ಣು ನೋಡಿದರೆ ಯಾರೂ ಬಿಡಲ್ಲ, ಅಷ್ಟೊಂದು ಎಲ್ರಿಗೂ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ. ಇದನ್ನು ನಾನು ಹೆಂಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಫಸ್ಟ್ ನಾವು ಇದರ ಹೊರಗಡೆ ಈ ಥರ ಅದರ ಸಿಪ್ಪೆ ಬಂದಿರುತ್ತೆ, ಇದೆಲ್ಲ ಕ್ಲೀನ್ ಮಾಡ್ತಾ ಇರೋದು ನೋಡಿ. ಇದು ಸಪ್ರೇಟಾಗಿ ಹಲಸಿನ ಹಣ್ಣು ಬೇರೆ, ಹಲಸಿನ ಬೀಜವನ್ನು ಸಪ್ರೇಟಾಗಿ ಮಾಡಿ ಎಲ್ಲ ಕ್ಲೀನಾಗಿ ಮಾಡ್ಕೊಳ್ಬೇಕು. ಆಮೇಲೆ ಈ ಬೀಜದಲ್ಲೂ ಕೂಡ ನಾವು ವೆರೈಟಿಯಾಗಿ ಇದರದ್ದು ಪಲ್ಯ ಮಾಡ್ಬೋದು, ಗೊಜ್ಜು ಮಾಡ್ಬೋದು, ಇದರದ್ದು ಜ್ಯೂಸ್ ಕೂಡ ಮಾಡ್ಬೋದು. ಇದು ಡಯಾಬಿಟಿಸ್ ಪೇಷಂಟಿಗೆ ತುಂಬ ಒಳ್ಳೆಯದು. ಮುಳುಕು ಮಾಡಲಿಕ್ಕೆ ನಾನು 4 ಗಂಟೆಗಳ ಕಾಲ ಅಕ್ಕಿಯನ್ನು ನೆನೆ ಹಾಕಿದ್ದೆ. ಅದನ್ನು ಇವಾಗ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರನ್ನೆಲ್ಲ ಸೋಸಿಟ್ಟುಕೊಳ್ಳಿ. ಮುಳುಕ ಮಾಡೋದಕ್ಕೆ 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ, 1 ಕಪ್ ತೆಂಗಿನ ತುರಿ, 2 ಕಪ್ ಹಲಸಿನ ಹಣ್ಣು ತೊಗೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಬೆಲ್ಲ, 1 ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಸಾಮಗ್ರಿಗಳನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಿ. ಈ ಥರ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಬರಬೇಕು. ನೀರು ಹಾಕದೆ ರುಬ್ಬಿಕೊಳ್ಳಿ. ನೋಡಿ, ಇಷ್ಟು ಕನ್ಸಿಸ್ಟೆಂಟ್ ಆಗಿದ್ದರೆ ಸಾಕು ಹಿಟ್ಟು. ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಕಾಯಲಿಕ್ಕೆ ಬಿಡಿ. ಇವಾಗ ಒಂದೊಂದೇ ಸ್ಪೂನ್ ನಿಧಾನಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಿಧಾನಕ್ಕೆ ಎಣ್ಣೆಯಲ್ಲಿ ಕಾಯಿಸಿರಿ. ಇದನ್ನು ನಿಧಾನಕ್ಕೆ ತಿರುಗಿಸ್ತಾ ಇರಿ. ಬಾಣಲೆಯಲ್ಲಿ ಎಷ್ಟು ಇರ್ತದೆ ಅಷ್ಟೇ ಹಾಕಿ, ಜಾಸ್ತಿ ಹಾಕಬಾರ್ದು, ಆಗ ನಿಮಗೆ ತಿರುಗಿಸೋದಕ್ಕೂ ಸ್ವಲ್ಪ ಕಷ್ಟ ಆಗ್ತದೆ. ಸ್ವಲ್ಪವೇ ಹಾಕಿ ನಿಧಾನಕ್ಕೆ ತಿರುಗಿಸ್ಕೊಳ್ತಾ ಇರಿ. ಈ ಥರ ಕಲರ್ ಬರುವ ತನಕ ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೊಳ್ತಾ ಇರಿ. ಈ ಕಲರ್ ಬರುವ ತನಕ ಹುರಿದುಕೊಂಡು ತೆಗೀರಿ. ಬಿಸಿಯಾದ ಮುಳುಕ ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ.